ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ ಅಂದರೆ ಇವಾಗ ಟೈಮ್ ಬಂದು ಒಂದು 9:30 ಆಗಿರಬೇಕು. 9:30 10 ಗಂಟೆ ಹತ್ತತ್ರ ಆಗಿತ್ತು. ಇವಾಗ ನಾವು ಊರಿಗೆ ಹೋಗಿದ್ವಲ್ಲ, ಹೇಗಿದ್ರು ಅದಕ್ಕೆ ಹಾಗೆ ದೇವಸ್ಥಾನಕ್ಕೂ ಸಹ ಹೋಗಿ ಬರೋಣ ಅಂತ ನಮ್ಮಮ್ಮ ಮನೆ ದೇವರಿಗೆ. ನನ್ನ ಮಗಂದು ಮುಡಿ ಕೊಟ್ಟಿರಲಿಲ್ಲ, ಅಂದರೆ ಫಸ್ಟ್ನೇದು ಗಂಡನ ಮನೆಗೆ ಮುಡಿ ಕೊಟ್ಬಿಟ್ಟು ಗಂಡನ ಮನೆ ದೇವ್ರಿಗೆ ಕೊಟ್ಬಿಟ್ಟು ಆಮೇಲೆ ಅಮ್ಮ ಮನೆಗೆ ಕೊಡಬೇಕಿತ್ತಲ್ಲ, ಅದನ್ನು ನಾವು ಕೊಟ್ಟಿರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ, ಹಾಗಾಗಿ ಕೊಟ್ಟಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಇವಾಗ ಹೋಗಿ ಕೊಟ್ಟು ಬರೋಣ ಅಂತ ಇವಾಗ ಯಾರೋ ಹೇಳಿದ್ರು. ಹಾಗಾಗಿ ಸರಿ ಆಯಿತು, ಇನ್ನೇನು ಮುಡಿಯಲ್ವಾ ಅಂದ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡಂಗೂ ಆಗುತ್ತೆ. ನಾನು ಪೂಜೆ ಮಾಡಿಸಿರಲಿಲ್ಲ, ವರ್ಷಕ್ಕೊಂದ್ಸಲ ಆದರೂ ಪೂಜೆ ಮಾಡಿಸ್ಬೇಕಲ್ಲ, ಹಾಗಾಗಿ ನಾನು ಪೂಜೆ ಮಾಡಿಸಿರಲಿಲ್ಲ. ಪೂಜೆ ಮಾಡಿಸ್ದಂಗೂ ಆಗುತ್ತೆ, ಹಾಗೆ ನನ್ನ ಮಗನಿಗೆ ಮುಡಿ ಕೊಟ್ಟಂಗೂ ಆಗುತ್ತೆ. ಇವಾಗ ಹೇಗಿದ್ರು ಸಮ್ಮರ್ ಅಲ್ವಾ, ಹೇರ್ಸ್ ಎಲ್ಲ ಇತ್ತು ಅಂದರೆ ಇರಿಟೇಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವತ್ತು ಬೆಳಗ್ಗೆನೇ ಎದ್ದು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನಕ್ಕಪ್ಪ ಅಂದರೆ ಕೋಟೆ ಬೆಟ್ಟ. ನಮ್ಮಮ್ಮ ಅಂದರೆ ನಮ್ಮಪ್ಪ ಮನೆ ದೇವ್ರದ್ದು. ಹೋಗ್ತಾ ಫುಲ್ಲು ಒಂಥರ ವ್ಯೂ ಚೆನ್ನಾಗಿರುತ್ತೆ. ಅದರಲ್ಲೂ ಬೆಟ್ಟ ಹತ್ಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಯಾರಾದರೂ ಹೋಗಿದ್ದರೆ. ಫುಲ್ಲು ಒಂಥರ ಹಪ್ ಥರ ಇರುತ್ತೆ, ಸುತ್ತಮುತ್ತ ದಪ್ಪು ಬೆಟ್ಟ ಅಂದರೆ ಕಲ್ಲು ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ ವ್ಯೂ. ಇವಾಗ ಹೋಗ್ತಾ ಅಂದವೆ ಹಾಗೆ ಒಂದು ಕೆರೆನೂ ಸಹ ಕಾಣಿಸ್ತು. ಬಿಸಿಲು 9:30ಗೆ ಬಿಸಿಲು ವಿಪರೀತ. ಈ ರೋಡಲ್ಲಿ ಜಾಸ್ತಿ ವೆಹಿಕಲ್ಸ್ ಏನೂ ಓಡಾಡಲ್ಲ. ದೇವಸ್ಥಾನಕ್ಕೆ ಹೋಗೋದು ಮತ್ತು ಅಲ್ಲಿ ಯಾವ ಥರ ಊರಿತ್ತು ಅಂದರೆ ಆ ಮನೆಗಳಿಗಷ್ಟೇ. ಇವಾಗ ಫೈನಲಿ ರೀಚ್ ಆದ್ವಿ. ಟಿಕೆಟ್ ಎಲ್ಲ ತೊಗೊಂಡ್ವಿ ಮುಡಿ ಕೊಡೋಕ್ಕೆ. ಅದಕ್ಕೆ ಮುಡಿ ಕೊಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ವಿತ್ ಹೇರ್ಸಲ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊತಿದ್ದೀವಿ. ಮುಡಿ ಎಲ್ಲ ಕೊಟ್ಕೊಂಡು ಇವಾಗ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ನನ್ನ ಮಗನಿಗೆ ಬೋಡ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಕೆಲವು ಮಕ್ಕಳು ಕೂದಲು ಹೇರ್ ಕಟ್ಟೆ ಆಗಲಿ ಇಲ್ಲ ಗುಂಡು ಹೊಡ್ಸೋದೇ ಆಗಲಿ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಬಟ್ ನನ್ನ ಮಗನಿಗೆಲ್ಲ ಗುಂಡು ಹೊಡಿಸ್ಬೇಕು ಅಂದರೆ ಸಾಕು, ಯಾವಾಗ ಹೊಡಿಸ್ತೀರಾ ಅಂತ ಕೇಳ್ತಿರ್ತಾನೆ. ಅವನಿಗೆ ಅಷ್ಟು ಇಷ್ಟ ಗುಂಡು ಹೊಡ್ಸೋದು. ಫೈನಲಿ ರೀಚ್ ಆಗಿ ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡಿದ್ದಾದಮೇಲೆ ಇವಾಗ ಒಂದು ಬೋಡ ಆಗಿರೋದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ. ಅವನಿಗೆ ತಲೆ ಫುಲ್ ಬಿಸಿಲಿತ್ತಲ್ಲ, ಹಾಗಾಗಿ ಬಿಸಿಲು ಅಂದ್ಬಿಟ್ಟು ಇದು ಮಾಡ್ತಿದ್ದ. ಇವಾಗ ಸ್ವಲ್ಪ ಹೊತ್ತಲ್ಲೇ ಕುಂತಿದ್ದು. ಹಾಗೆ ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ಪೂಜೆ ಎಲ್ಲ ಆಯಿತು. ಇವತ್ತು ಶನಿವಾರ ಬೇರೆ, ಹಾಗಾಗಿ ಜನ ಏನು ಅಷ್ಟು ಆಗಿರಲಿಲ್ಲ, ಯಾಕಂದರೆ ಫಸ್ಟ್ನೇ ಪೂಜೆನೇ ನಮ್ಮದಾಗಿತ್ತು. ಜನ ಏನು ಅಷ್ಟಿರಲಿಲ್ಲ. ಇವಾಗ ವಾಪಸ್ ಮನೆ ಕಡೆಗೆ ಹೊರಟಿದ್ದೀವಿ. ಇದು ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ. ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ, ಯಾಕಂದರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಊರಲ್ಲಿ ಆಲ್ಮೋಸ್ಟ್ ಒಂದು 10 to 15 ಡೇಸ್ ಏನೋ ಇದ್ವಿ. ಅಲ್ಲಿ ನೆಟ್ವರ್ಕ್ ಎಲ್ಲ ಸಿಗಲ್ಲ ಊರಲ್ಲಿ, ಅದಕ್ಕೋಸ್ಕರ ಇವಾಗ ಅಪ್ಲೋಡ್ನ ಮಾಡ್ತಿದ್ದೀನಿ. ಅವತ್ತು ತಿರ್ಗಾ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇದು ನೆಕ್ಸ್ಟ್ ಡೇ ಸಂಡೇ ನನ್ನ ಮಗ ಫಿಶ್ ಕೇಳ್ತಾನೆ. ಊರಿಗೆ ಹೋಗಿದ ತಕ್ಷಣ ನಮ್ಮ ಮಾವನ ತಾತ ಫಿಶ್ ತೊಗೊಂಬ ಅಂತ ಸರಿ ಆಯಿತು ಅಂದ್ಬಿಟ್ಟು ಬೆಳಗ್ಗೆನೇ ಫಿಶ್ ತೊಗೊಂಬಂದಿದ್ರು ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಇಲ್ಲಿ ಫಿಶ್ ತಲೆ ಇಟ್ಕೊಂಡು ಹೆಡ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾನೆ. ಅವನಿಗೆ ಫಿಶ್ ಅಂದರೆ ತುಂಬ ಇಷ್ಟ. ನಾನು ಫಸ್ಟ್ ಇಲ್ಲಿ ಫಿಶ್ನ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ಮಧ್ಯಾಹ್ನಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತಲ್ಲ, ಹಾಗಾಗಿ ಫಿಶ್ನ ನೀಟಾಗೆಲ್ಲ ವಾಶ್ ಮಾಡಿಬಿಟ್ಟು ಮ್ಯಾರಿನೇಷನ್ಗೆ ಇಟ್ಟಿದ್ದೀನಿ. ಹಾಗೆ ಇನ್ನು ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳ್ಬಿಟ್ಟು ಕೆಲಸದವ್ರಿಗೂ ಸಹ ಮಾಡಬೇಕಿತ್ತಲ್ಲ, ಹಾಗಾಗಿ ಸಿಂಪಲ್ಲಾಗಿ ರೈಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆನ ಮಾಡಿದ್ದೆ. ಇಲ್ಲಿ ಒಬ್ಬೊಬ್ರಿಗೆ ದೋಸೆನೂ ಸಹ ಹಾಕ್ಕೊಡ್ತಿದ್ದೀನಿ, ದೋಸೆ ಚಟ್ನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿನ ತಿನ್ಕೊಂಡು ಹಾಗೆ ಊರಲ್ಲಿತ್ತು ಅಂದರೆ ಡೈಲಿ ಒಂದೊಂದು ಎಳ್ನೀರು ಮಿಸ್ ಇಲ್ದಂಗೆ ಕುಡಿತಿದ್ವಿ. ಬೆಂಗಳೂರಲ್ಲೆಲ್ಲ 80 ರುಪೀಸು 70 ರುಪೀಸ್ ಆ ರೀತಿ. ಬಟ್ ಊರಲ್ಲಿ ನಾವು ಆಲ್ಮೋಸ್ಟ್ 15 ಡೇಸ್ ಇದ್ವಲ್ಲ, ಡೈಲಿ ಒಂದೊಂದು ಎರಡು ಆ ಥರನೇ ಎಳ್ನೀರನ್ನ ಕುಡ್ದಿರೋದು. ಅಷ್ಟು ಎಳ್ನೀರನ್ನ ಖಾಲಿ ಮಾಡಿದ್ದೀವಿ. ಇವಾಗ ಮಧ್ಯಾಹ್ನದ ಊಟಕ್ಕೆ ನಾನು ಫಿಶ್ನ ಬೇಯಿಸ್ತಿದ್ದೀನಿ. ಇದು ಒಂಥರ ಚಿಕ್ಕ ವ್ಲಾಗ್ ಆಗಿಬಿಡ್ತು, ನನಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇವಾಗ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಸಂಜೆ ಅವರಿಗೆ ಟೀ ಕೊಡಬೇಕಿತ್ತು. ಹಾಗೆ ಮನೆಯೂ ಸಹ ನೋಡ್ಕೊಂಡು ಬಂದಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದೇ ಇರಲಿಲ್ಲ. ಇಲ್ಲಿಗೆ ಹೋಗಿ ನೋಡ್ಕೊಂಬರೋಣ ಎಲ್ಲಿವರೆಗೂ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇವಾಗ ಆಲ್ಮೋಸ್ಟು ಕೆಳಗಡೆದು ಪ್ಲಾಸ್ಟಿಂಗ್ ಮುಗ್ದಿದೆ. ಇನ್ನೇನಿದ್ರು ಮೇಲ್ಗಡೆ ಮಾಡಬೇಕು ಮತ್ತು ಈ ಸೈಡ್ಸ್ ಮಾಡಬೇಕು ಮತ್ತು ಹೊರ್ಗಡೆ ಮಾಡಬೇಕು. ಇನ್ನೊಂದು ಸ್ವಲ್ಪ ಒಂದು 30% ಅಷ್ಟು ಪ್ಲಾಸ್ಟಿಂಗ್ ಮುಗ್ದಿದೆ. ಇನ್ನು 70% ಪ್ಲಾಸ್ಟಿಂಗ್ ಮಾಡಬೇಕು. ಹಳ್ಳಿಗಳ ಕಡೆ ಯಾವುದೇ ಒಂದು ಕೆಲಸಕ್ಕಾಗಲಿ ಲೇಬರ್ ಸಿಗಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್ಮು ಇಲ್ಲಿ. ಇವಾಗ ಫೈನಲಿ ಮೇಲ್ಗಡೆದು ಸಹ ಅಷ್ಟೇ, ಮೇಲ್ಗಡೆ 2 ರೂಮ್ ಹಾಕ್ಸಿದ್ದೀವಿ. ಅದರಲ್ಲಿ 1 ರೂಮ್ ಕಂಪ್ಲೀಟ್ ಆಗಿದೆ ಒಳಗಡೆದು. ಇನ್ನು ಆಚೆದೆಲ್ಲ ಮಾಡಬೇಕು.
ಇದು ವಾಶ್ರೂಮು ಸಹ ಕಂಪ್ಲೀಟ್ ಆಗಿದೆ. ಇನ್ನೊಂದು ರೂಮ್ ಬ್ಯಾಲೆನ್ಸ್ ಇದೆ. ಇನ್ನೊಂದು ರೂಮು ಬ್ಯಾಕ್ ಸೈಡು ಎಲ್ಲ ಫಿನಿಶ್ ಮಾಡ್ಕೊಂತಂದರೆ ನೋಡಿ ಇನ್ನು ಇದೆ. ಈ ರೂಮಿಗೆ ಇನ್ನು ರೆಡಿ ಮಾಡ್ಕೊತಿದ್ದಾರೆ. ಮೆಟೀರಿಯಲ್ ಎಲ್ಲ ಮೇಲೆ ತೊಗೊಳಕ್ಕೋಸ್ಕರ ಅಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ. ಅಲ್ಲಿಂದ ಮೆಟೀರಿಯಲ್ಸ್ನ ತೊಗೊತಿದ್ದಾರೆ. ತೊಗೊಂಡು ಕೆಲಸನ ಶುರು ಮಾಡಬೇಕು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.